Ladies and gentlemen, put your hands together as we have our chief guest joining us right here. First up, I would like to have Shri Murugesh Nirani ji, the Honorable Minister for Large and Medium Industries, Government of Karnataka, to please address the gathering right here. Joe Chapalian, once again, let's welcome our chief guest. Namaskara, sir, all yours. ಸಿಮ್ಮಿದ ಮಂತ್ರಿಗಳು ಹಿಂದೆ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿಗಳಾಗಿ 10 ವರ್ಷ ರೆವಿನ್ಯೂ ಮಿನಿಸ್ಟರ್ಗಳಾಗಿ 4 ವರ್ಷ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಮತ್ತು ಅಪೋಸಿಷನ್ ಲೀಡರ್ ಯಶಸ್ವಿ ಅಪೋಸಿಷನ್ ಲೀಡರ್ ಆಗಿ ಮಹಾರಾಷ್ಟ್ರದ ಅತ್ಯಂತ ರಾಜಕೀಯದಲ್ಲಿ ಶ್ರೇಷ್ಠ ಮತ್ತು ಗಣ್ಯ ವ್ಯಕ್ತಿಗಳಾಗಿ ಅವರು 5 ಡಿಕೇಡ್ 40ರಿಂದ 50 ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ವಿವಿಧ ಹುದ್ದೆಗಳನ್ನು ಜವಾಬ್ದಾರಿಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ ಇವತ್ತು ಅಂಥವರ ಕೈಯಿಂದ ಈ IMS ಉದ್ಘಾಟನೆ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಸಹಿತ ತುಂಬ ಸಂತೋಷ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಒಮ್ಮೆ ಜೋರವಾದ ಚಪ್ಪಾಳೆಯಿಂದ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇದೇ ರೀತಿಯಾಗಿ IMS ಫೌಂಡೇಶನ್ದ ಚೇರ್ಮನ್ರು ಕೃಷ್ಣಾಜಿ ಅವರು ಭಾಳ ಕಳಕಳಿ. ಕೇವಲ ಅವರು ತಮ್ಮ ಕೈಗಾರಿಕೆ ಬಗ್ಗೆ ಹೆಚ್ಚು ಗಮನ ಕೊಡಲಾರ್ದೇ ಇಡೀ ರಾಷ್ಟ್ರದಲ್ಲಿ MSME ಸೆಕ್ಟರ್ ಯಶಸ್ವಿ ಆಗಬೇಕು, ಹೆಚ್ಚು ಮಂದಿಗೆ ಉದ್ಯೋಗ ಸಿಗಬೇಕು, ಭಾಳಷ್ಟು ಮಂದಿಗೆ ಇದಕ್ಕೆ ಪ್ರತಿಫಲ ಸಿಗಬೇಕು ಅನ್ನೋಂಥ ಕಳಕಳಿಯಿಂದ ತಮ್ಮ ಸಮಯವನ್ನು ಇದ್ರ ಸಲ ಕೊಡ್ತಾ ಇರುವಂಥದ್ದು ನೋಡಿದರೆ ಎಲ್ಲ ಕೈಗಾರಿಕೋದ್ಯಮಿಗಳು ತಮ್ಮದೇ ಸಮಾರಂಭ ಇದ್ದಾಗ ಬಿಟ್ಟು ಬರುವಂಥದ್ದು ಭಾಳ ವಿರಳ. ಆದರೆ ಇವರು ಮತ್ತೊಬ್ಬರ ಸಲ ಕೆಲಸ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನಾನು ಸರ್ಕಾರದ ವತಿಯಿಂದ ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ಈಗಾಗಲೇ ರಾಮದಾಸ್ ಸರ್ ಮಾತಾಡಿದರು. ರಾಮದಾಸ್ ಸರ್ ಫ್ಯಾಕ್ಟ್ರಿಗೆ ಹೋಗಿದ್ದೆ ನಾನು ಅಬೌಟ್ 1 ಮಂತ್ ಬ್ಯಾಕ್. ಲಾಸ್ಟ್ ವೀಕ್ನು ಪಿನೆ ಇಂಡಸ್ಟ್ರಿಯಲ್ಲಿ ವಿಸಿಟ್ ಮಾಡಿದ್ದೆ ನಮ್ಮದೆಲ್ಲರ ಜೊತೆ ಸೇರಿ. ನಿಜವಾಗಿ ಹೇಳಬೇಕಂದ್ರೆ ಅವರು 85ರಿಂದ ಅಂದಾಜು 40 ವರ್ಷದ ಅವಧಿ ಒಳಗೆ ಅವ್ರು ನಡೆದು ಬಂದ ದಾರಿ ನಿಜವಾಗಿಯೂ ಸಹಿತ ನಮ್ಮಂಥ ಯುವಕರಿಗೆ, ಹೊಸ ಸ್ಟಾರ್ಟಪ್ಸ್ಗಳಿಗೆ ಒಂದು ಮಾದರಿಯ. ಅವ್ರು ಎಷ್ಟು ಸಿಸ್ಟಮೆಟಿಕ್ ಇಟ್ಟಿದ್ದಾರೆ ಫ್ಯಾಕ್ಟ್ರಿ ಅಂದರೆ, ಅಲ್ಲಿ ಹೊರಗಡೆ ಹೋದರೆ ಸಪ್ರೇಟ್ ಕ್ಯಾಬಿನ್ ಇಲ್ಲ. ಅವರು ಎಲ್ಲರ ಜೊತೆಗೇ ಒಂದು ಓಪನ್ ಆಗಿ ಕ್ಯಾಬಿನ್ ಮಾಡಿ ಮತ್ತು ಪ್ರತಿಯೊಂದು ಬ್ಯಾಚ್ಗಳು ಒಂದೊಂದು ಸ್ಟಾರ್ಟ್ ಆಗುವಾಗ ಅವ್ರಿಗೆ 5ರಿಂದ 10 ನಿಮಿಷ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡುವಂಥದ್ದಾಗಲಿ, ಅವ್ರಿಗೆ ಸಂಸ್ಕೃತ ಶ್ಲೋಕವನ್ನು ಹೇಳೋದಾಗಲಿ, ಅದನ್ನೆಲ್ಲ ಮಾಡಿ ನೋಡಿದರೆ ನಾವು ಸಹಿತ ಅದನ್ನು ಕಾಪಿ ಮಾಡಬೇಕು ಅನ್ನುವಂಥದ್ರ ಮಟ್ಟಿಗೆ ಅದು ಅನ್ನಿಸ್ತಾ ಇತ್ತು. ಅದು ನಿಜವಾಗಿಯೂ ಸಹಿತ ನಮ್ಮ AC ಆ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ದಲ್ಲಿ ಅವರು ಕೆಲಸ ಮಾಡ್ಕೋತ ಈ ಸ್ಟೇಜ್ ಮುಟ್ಟಿದ್ದಾರೆ. ಮತ್ತು ಪ್ರಮುಖವಾಗಿರುವಂಥ ಎಲ್ಲ ದೇಶಗಳಿಗೂ ಸಹಿತ ನಿಮ್ಮ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಆಗ್ತಾಯಿದೆ. ಅಲ್ಲಿರುವಂಥ ವರ್ಕರ್ಸ್ ನೋಡಿದರೆ ಸಹಿತ ಅವ್ರಿಗೆ ಎಂಟ್ರಿ ಆದಾಗಿಂದ ಒಳಗೆ ಫ್ಯಾಕ್ಟ್ರಿ ಬರುವವರೆಗೆ ಆ ಗ್ರೀನ್ರಿ ಇರಬೇಕು, ಅವ್ರಿಗೆ ಊಟದ ವ್ಯವಸ್ಥೆ, ಅವ್ರದ್ದು ಕಷ್ಟ ಸುಖಗಳನ್ನು ಕೇಳುವಂಥದ್ದು, ಅವ್ರದ್ದೇನು ಒಂದು ಕುಟುಂಬದ ಥರ ಆ ಫ್ಯಾಕ್ಟ್ರಿಯನ್ನು ಮಾಡಿದಾರಲ್ಲ ಸರ್. ಹ್ಯಾಂಡ್ಸ್ ಆಫ್ ಟು ಯು, ಭಾಳ ಚೆನ್ನಾಗಿ ಮಾಡಿದ್ದೀರಿ. ಅದಕ್ಕೆ ರಾಮದಾಸ್ ಸರ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈಗಾಗಲೇ ಚಂದ್ರಶೇಖರ್ ಸರ್ ಬಗ್ಗೆ ಹೇಳಿದರು. ಕೃಷ್ಣ ಅವರು ಕ್ಲಾಸ್ಮೇಟ್ ಅಂತ ಹೇಳಿ ಅವರು 2007ರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಅವ್ರ ಫ್ಯಾಕ್ಟ್ರಿಗೆ ಹೋಗಿದ್ದೆ, ಕರ್ಕೊಂಡು ಹೋಗಿದ್ದರು. 2007 ಭಾಳ ಲೇಟ್ ಆಯ್ತು ಅವ್ರು ನಮ್ಮ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿರೋದು. ಅವ್ರು ಭಾಳ ಹಿಂದೆನೇ ಪ್ರಾರಂಭ ಮಾಡಿದ್ರೆ 16,000 ಮಂದಿಗೆ ಅವ್ರಿಗೆ ಉದ್ಯೋಗ ಕೊಡ್ಬೋದಾಗಿತ್ತು. ಈಗ ಏನೇನಿಲ್ಲ, ಒಂದು ಹ್ಯೂಮನ್ ಬಾಡಿ ಮನುಷ್ಯರಿಗೆ ಯಾವ ರೀತಿ ಸ್ಕ್ಯಾನಿಂಗ್ದಲ್ಲಿ ಮಷಿನರಿಗಳಿದೆ ಎಲ್ಲದಕ್ಕೂ ಒಂದು ಆ ಥರ ಮಷಿನರಿಗಳು ಪ್ರತಿಯೊಂದೂ ಪಾರ್ಟ್ಸನ್ನು ಅವರು ಸ್ಕ್ಯಾನ್ ಮಾಡಿ ಅಲ್ಲಿ ಕೊಡ್ತಾ ಇರುವಂಥ ಸಿಸ್ಟಮ್ಮು ನಾನು ಬೇರೆ ಕಡೆ ನೋಡಿರಲಿಲ್ಲ. ಇಷ್ಟೊಂದು ಎಕ್ಯುರೇಟಾಗಿ ಪರ್ಫೆಕ್ಟಾಗಿ ಆ ಟೆಕ್ನಾಲಜಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಿದ್ದು ನೋಡಿದರೆ, ಮತ್ತು ಅಲ್ಲಿರುವಂಥ ITI SSLC PUCದವ್ರಿಗೆ ಹಿಡ್ಕೊಂಡು ಒಬ್ಬ ITI ಹುಡುಗಿಗೆ, ಒಬ್ಬ ಇಂಜಿನಿಯರಿಂಗ್ ಗ್ರ್ಯಾಜುಯೇಟಿಗೆ ಎಷ್ಟೊಂದು ಜ್ಞಾನ ಇರಬೇಕು ಅಷ್ಟೊಂದು ಎಲ್ಲನೂ ಅವ್ರ ಫ್ಯಾಕ್ಟ್ರಿದಲ್ಲಿ ತಂದು ಕೊಟ್ಟಿದ್ದಾರೆ. ಅದನ್ನೆಲ್ಲ ಅವರು ಎಕ್ಸ್ಪ್ಲೇನ್ ಮಾಡಿದರು. ಅವರು ಒಬ್ಬರು ನಮ್ಮ ಕರ್ನಾಟಕದಲ್ಲಿ ಒಬ್ಬರು ರೋಲ್ ಮಾಡಲ್ನೇ, ಅವ್ರಿಗೂ ಸಹಿತ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಸಚಿನ್ ಸಬ್ನೀಸ್ ಅವರು ನಮ್ಮವರು ಬೆಳಗಾವದವರು, ಅವರು ಒಂದು ಹೊಸ ಇಂಡಸ್ಟ್ರಿಗಳನ್ನ ಹೊಸ ಸ್ಕೇಲನ್ನು ಮಾಡ್ತಾಯಿದ್ದಾರೆ. ಆಮೇಲೆ ಕ್ರಿಸೆಲ್ ಪೆರೇರಿಯಾ ಮ್ಯಾನೇಜಿಂಗ್ ಡೈರೆಕ್ಟರ್. ಅದ್ರ ಜೊತೆಗೇ ಇಲ್ಲಿ ಸಾಕಷ್ಟು ಜನ ನಮ್ಮ ಕಾಸಿಯಾ, FKCCI, CII, ಲಘು ಉದ್ಯೋಗ ಭಾರತಿ, ಚೇಂಬರ್ ಆಫ್ ಕಾಮರ್ಸ್, ಬೇರೆ ಬೇರೆ ಕಡೆಯಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಾಸ್ಟ್ ಪ್ರೆಸಿಡೆಂಟು ಎಲ್ಲ ನಿರ್ದೇಶಕರು ಬಂದಿದ್ದೀರಿ. ಅದ್ರ ಜೊತೆಗೇ ನಮ್ಮ ಗುರುಗಳು ವಿಷ್ಣುಕಾಂತ್ ಚಟ್ಪಲ್ಲಿ ಅವರಿದ್ದರು, ಕೃಷ್ಣ ಅವರು, ಡಾಕ್ಟರ್ ಪ್ರಸಾದ್ ಮತ್ತು ಸುರೇಶ್ ಮೋಹನ್ ಅವರು, ಉಮಾರೆಡ್ಡಿ ಮೇಡಮ್ ಅವರು, ಅಕ್ಕಾದಾಸ್ ಅವರು ಎಲ್ಲರೂ ಇದ್ದೀರಾ. ಮತ್ತು ಎಲ್ಲ ಆತ್ಮೀಯ ನಮ್ಮ ಪ್ರೆಸ್ ಆ್ಯಂಡ್ ಮೀಡಿಯಾ
ಎಲ್ಲ ಸ್ನೇಹಿತರಿಗೆ ನಾ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಮುಖಾಂತರ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಇಲ್ಲಿ ಕೂತಿರುವಂಥವ್ರು ಎಲ್ಲರೂ ಪರಿಚಯ ಇರುವಂಥವ್ರು. ಈಗ ನಾನು ಇಂಡಸ್ಟ್ರಿ ಮಿನಿಸ್ಟ್ರಾಗಿ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಅನಿಸೋದೇ ಇಲ್ಲ. ನಾನು ಒಬ್ಬ ಕೈಗಾರಿಕಾ ಸೆಕ್ಟರ್ದಲ್ಲಿ ನಾನು ಒಬ್ಬ ನಿಮ್ಮವನಾಗಿ ನಾನು ಇಲ್ಲಿ ಮಾತಾಡ್ತಾ ಇರುವಂಥದ್ದು ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಫಸ್ಟಿಗೆ ಇದು 5th ಚಾಪ್ಟರ್ ಏನು IMS ಮಾಡ್ತಾಯಿದ್ದೀರಿ, ಇದಕ್ಕೆ ಏನೇನು ನಮ್ಮ ಸರ್ಕಾರದಿಂದ ನಮ್ಮ ಇಲಾಖೆಯಿಂದ ವೈಯಕ್ತಿಕವಾಗಿ ನಮ್ಗೆ ಏನೇನು ಬೇಕು ಇದು ನನ್ನದೇ ಕಾರ್ಯಕ್ರಮ ಅನ್ನುವಂಥ ಮಟ್ಟಿಗೆ ನಾನು ಮುಂದೆ ನಿತ್ಯ ಇದನ್ನೇ ನಾನು ಮಾಡಿಸ್ತೇನೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಇದ್ರ ಜೊತೆಗೆ ಇದೀಗ ನಮ್ಮ ಸಚಿನ್ ಸಬ್ನೀಸ್ ಅವ್ರು ಹೇಳ್ತಾಯಿದ್ರು ನಮಗೆ ಟ್ಯಾಕ್ಸ್ ಜಾಸ್ತಿ ಆಗ್ತದೆ ಸ್ವಲ್ಪ ಕಡಿಮೆ ಮಾಡಿ ಅಂತ. ನಾನು ಹೇಳಿದೆ ಇಲ್ಲ, ಈಗಾಗಲೇ ತಮ್ಮ ಅಸೋಸಿಯೇಷನ್ದವರೆಲ್ಲ ಹೇಳಿದ್ದಾರೆ. 2 ಸ್ಲ್ಯಾಬ್ದಲ್ಲಿ ಟ್ಯಾಕ್ಸಸ್ ಇತ್ತು, ಒಂದು ಕಮರ್ಷಿಯಲ್ಲು ಒಂದು ರೆಸಿಡೆನ್ಷಿಯಲ್ಲು. ಈಗ ನಾವು 3 ಟೈರ್ದಲ್ಲಿ ಮಾಡಿದ್ದೀವಿ. ಕಮರ್ಷಿಯಲ್ಗಿಂತ 30% ಟ್ಯಾಕ್ಸ್ ಕಮ್ಮಿ ಇದೆ, ಅದು ಜಿಯೋ ಆಗಿದೆ. ಅದನ್ನೊಂದು ಸಹಿತ ತಮ್ಮ ಕಾಪಿಯನ್ನು ನಾನು ಕೊಡಿಸ್ತೀನಿ ಅನ್ನೋಂಥದ್ದನ್ನು ಹೇಳ್ತೇನೆ. ಇದ್ರ ಜೊತೆಗೆ 99 ಇಯರ್ಸ್ ಲೀಸ್ ಇರೋದು ಈಗಾಗಲೇ ತಮಗೆಲ್ಲ ಗೊತ್ತಿದೆ. ಅದನ್ನ ಇಮಿಡಿಯೇಟಾಗಿ 51% ತಾವು ಕಂಪ್ನಿ ಕಂಪ್ಲೀಟ್ ಮಾಡಿದರೆ ಅದನ್ನು ಸೇಲ್ ಡೀಡ್ ತಾವು ಮಾಡ್ಕೋಬೋದು. ಮೊನ್ನೆ ರಾಮದಾಸ್ ಸರ್ ಹೇಳ್ತಾ ಇದ್ದಾರೆ ನಮಗೊಂದು ಸೇಲ್ ಡೀಡ್ ಮಾಡಿಕೊಡ್ಬೇಕದು. ನಾವು ಅದನ್ನು ಅಮೆಂಡ್ಮೆಂಟ್ ತಂದಿರ್ದಿದ್ರೆ ರಾಮದಾಸ್ ಸರ್ 99 ಇಯರ್ಸ್ ತನಕ ವೇಟ್ ಮಾಡಬೇಕಿತ್ತು. ಈಗ ನೀವು ಯಾವಾಗ ಬೇಕಾದ ಕಳಿಸ್ಕೊಡ್ರಿ, ನಿಮ್ಮ ಸೇಲ್ ಡೀಡ್ನ ಮಾಡಿಸ್ಕೊಡ್ತೇನೆ. ಇದ್ರ ಜೊತೆಗೆ SC/ST ನಮ್ಮ ಸಮಾಜದ ಬಂಧುಗಳಿಗೆ 75%ದಷ್ಟು 2 ಎಕರೆಗೆ ನಾವು ಸಬ್ಸಿಡಿಯನ್ನು ಕೊಡ್ತಾಯಿದ್ದೀವಿ. ಇವತ್ತು ನಾವು ದೇವನಹಳ್ಳಿ ಹತ್ರ 3 ಕೋಟಿ ರೂಪಾಯಿ ಇದೆ. 3 crore rupeesದಲ್ಲಿ 2.25 crores ಅವ್ರಿಗೆ ಸಬ್ಸಿಡಿ ಸಿಗ್ತಾಯಿದೆ. ಅದೇ ರೀತಿಯಾಗಿ ಅದರ್ದನ್ SC/STದವ್ರಿಗೂ ಸಹಿತ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರುವಂಥವ್ರಿಗೆ ಅಪ್ ಟು 2 acres ತನಕ ನಾವು ಸಬ್ಸಿಡಿಯನ್ನು ಕೊಡುವಂಥದ್ದು ಮಾಡಿದ್ದೀವಿ. ಮೊನ್ನೆ ಬಜೆಟ್ದಲ್ಲಿ ಅನೌನ್ಸ್ ಆಗಿದೆ. ಈ ತಿಂಗಳಲ್ಲಿ ಅದು ಜಿಯೋ ಆಯ್ತಂದರೆ ನಮ್ಮ ಕರ್ನಾಟಕದಲ್ಲಿ ಏನು 5,000ಕ್ಕಿಂತಲೂ ಹೆಚ್ಚು ಸ್ಟಾರ್ಟಪ್ಸ್ ಇದೆ, ಅವ್ರು ಭಾಳ ದೊಡ್ಡ ಹೆಲ್ಪ್ ಆಗ್ತಾಯಿದೆ. ಅವ್ರಿಗೆಲ್ಲ ನಾಲೆಜ್ ಇರ್ತದೆ, ದೂರದೃಷ್ಟಿ ಇರ್ತದೆ, ಏನಾದ್ರೂ ಅವ್ರು ಮಾಡಬೇಕನ್ನೋಂಥ ಛಲ ಇರ್ತದೆ. ಆದರೆ ಬೆಂಗಳೂರಂಥ ಊರಲ್ಲಿ ನಾವು ಯಾವ ಕಡೆ ಹೋದರೆ 2 ಕೋಟಿಗಿಂತ ಕಡಿಮೆ ಭೂಮಿ ಸಿಗ್ತಾಯಿಲ್ಲ. 2 ಕೋಟಿ ಕೊಟ್ಟು ಅವರು ಭೂಮಿಯನ್ನು ಖರೀದಿ ಮಾಡಿ ಇಂಡಸ್ಟ್ರಿ ಮಾಡೋದಂದ್ರೆ ಭಾಳ ಕಷ್ಟ. ಅದ್ರ ಸಲಾಗಿ 75% ಸಬ್ಸಿಡಿ ಮತ್ತು ಉಳಿದಿರೋ 25%ಗೂ ಇನ್ಸ್ಟಾಲ್ಮೆಂಟ್ ಕೊಡ್ತೇವೆ. ಈ ರೀತಿ ಆಗಿರುವಂಥದ್ದಕ್ಕೂ ಸಹಿತ ಅನುಕೂಲತೆ ಆಗ್ತಾಯಿದೆ. ಮತ್ತು ಭಾಳಷ್ಟು ಜನ ಈಗ ಕೋವಿಡ್-19ದಲ್ಲಿ ಅವ್ರ ತೊಂದರೆ ಆಗಿದೆ. ಯಾವುದು ಅಮೌಂಟ್ ರೀಪೇಮೆಂಟ್ ಮಾಡೋ ಸಲುವಾಗಿ ಇಂಟ್ರೆಸ್ಟು ಮತ್ತು ಪ್ರಿನ್ಸಿಪಲ್ ಅದ್ರ ಸಲುವಾಗಿ KCFC ಅವ್ರ ಜೊತೆ ಮಾತಾಡಿದ್ದೀವಿ. ನಾವು ನಾಳೆ 10-11ಕ್ಕೆ ಡೆಲ್ಲಿಗೆ ಹೋದಾಗ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಜೊತೆಗೂ ಮಾತಾಡಿ ಅವ್ರಿಗೆ ಹೆಚ್ಚಿಗೆ ರೀಸ್ಟ್ರಕ್ಚರ್ ಮಾಡುವಂಥದ್ದು, ಈ NPA ನಾರ್ಮ್ಸ್ ಅಫೆಕ್ಟ್ ಆಗಲಾರ್ದೇ ರೀಸ್ಟ್ರಕ್ಚರ್ ಮಾಡೋದ್ರಿಂದ 1-2 ವರ್ಷ ಮುಂದೆ ಹಾಕಿಕೊಟ್ರೆ ಏನು ಸಿಕ್ಕ ಯೂನಿಟ್ ಇದ್ದಾವೆ ಅವ್ರು ರೋಗಗ್ರಸ್ತ ಯೂನಿಟ್ ಆಗೋನ್ನು ತಪ್ಪಿಸಿ ಮತ್ತೆ ಅವರಿಗೆ ಜೀವಂತವಾಗಿ ಆ ಕಾರ್ಖಾನೆಗಳನ್ನು ಮಾಡಲಿಕ್ಕೆ ಅನುಕೂಲತೆ ಆಗ್ತದೆ. ನಿಶ್ಚಿತವಾಗಿ ಅದನ್ನು ನಾನು ಪ್ರಯತ್ನ ಮಾಡ್ತೀನಿ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಇದ್ರ ಜೊತೆಗೆ ಭಾಳಷ್ಟು ಮೊನ್ನೆ ಪಿನ ಇಂಡಸ್ಟ್ರಿಯಲ್ಲಿಗೆ ಹೋದಾಗ ಕೆಲವೊಂದು ಸ್ಟ್ರೀಟ್ದಲ್ಲಿ ಅಡ್ಡಾಡಲಿಕ್ಕೆ ಬರೋದಿಲ್ಲ. ಅಲ್ಲೆಲ್ಲ ಲೇಡೀಸ್ಗಳು ಟೆಕ್ಸ್ಟೈಲ್ ಮಾಡುವಂಥವ್ರು ಬೇರೆ ಬೇರೆ ಕಡೆಯಿಂದ ರಾತ್ರಿ ಹೊತ್ತು ಅಡ್ಡಾಡ್ಲಿಕ್ಕೆ ಹೋದಾಗ ಅವ್ರು ಭಾಳ ತೊಂದರೆ ಆಗ್ತಾಯಿದೆ. ಅದ್ರ ಸಲುವಾಗಿ ನಮ್ಮ 188 ಇಂಡಸ್ಟ್ರಿಯಲ್ ಏರಿಯಾ ಅವೆಲ್ಲದಕ್ಕೂ ಸಹಿತ ಹಳೆ ಇಂಡಸ್ಟ್ರಿಯಲ್ ಏರಿಯಾಗೆ ನಮಗೆ ಪ್ರೊವಿಷನ್ ಇಲ್ಲ KIDBದಿಂದ ಮಾಡಲಿಕ್ಕೆ, ನಮ್ಮ ಕಡೆ ದುಡ್ಡಿದ್ರು ಸಹಿತ. ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀನಿ. ಅವರು 1/3 ಕೊಡ್ತೀನಿ ಅಂತ ಹೇಳಿದ್ದಾರೆ. 1/3 ನಮ್ಮ ಡಿಪಾರ್ಟ್ಮೆಂಟಿಂದ, 1/3 ನೀವೇನು ಟ್ಯಾಕ್ಸ್ ಪೇಮೆಂಟ್ ಮಾಡ್ತೀರಿ ಆ ಟ್ಯಾಕ್ಸ್ ಪೇಮೆಂಟ್ದಲ್ಲೇ 1/3 ಅಮೌಂಟ್ ಕಲೆಕ್ಟ್ ಮಾಡಿ ಪೂರ್ತಿ ಒಂದು ಸಲ ಸ್ಪಾಟೋಲು ಮತ್ತು ರೀಕಾರ್ಪೆಟ್ ಮಾಡಿ ಎಲ್ಲ ಇಲೆಕ್ಟ್ರಿಕಲ್ಲು ಮತ್ತು ಡ್ರೈನೇಜು ಅಲ್ಲೇನಿರ್ತೈತೆ ಎಲ್ಲ ಒಂದು ಸಲ ಕ್ಲಿಯರ್ ಮಾಡಿಬಿಟ್ರೆ ನಾವೇನು ನವಂಬರ್ 2nd, 3rd, 4th ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡ್ತಾಯಿದ್ವಿ. ಅದಕ್ಕೊಂದು ಪೂರ್ವವಾಗಿ ಎಲ್ಲ ಕಡೆ ಕಂಪ್ಲೀಟ್ ಆಗ್ತಿದೆ ಅನ್ನೋವಂಥದ್ದನ್ನು ಅವ್ರು ಹೇಳಿದ್ದೀನಿ. ಆಯಿತು, ಒಂದು ಸಲ ಎಸ್ಟಿಮೇಷನ್ ಮಾಡಿಸ್ರಿ ಅಂತ ಹೇಳಿದ್ದಾರೆ. ನಿಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ತಾವು ಜವಾಬ್ದಾರಿ ತೊಗೊಂಡು ಅದನ್ನೊಂದು ನೀವು ಅಪ್ರಾಕ್ಸಿಮೇಟ್ ಏನಾಗುತ್ತೆ ಎಸ್ಟಿಮೇಷನ್ ಅನ್ನೋದು ಮಾಡಿ ಕಳಿಸಿದರೆ ಅದನ್ನ ಇಮಿಡಿಯೇಟಾಗಿ ನಾವು ಡಿಸಿಷನ್ ತೊಗೋತೇನೆ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದ್ರ ಜೊತೆಗೆ ನಾನು ಸರ್ಗೆ ಎಷ್ಟೇ ಹೇಳ್ತೀನಿ. ಸರ್, ವಿ ಕಂಡಕ್ಟೆಡ್ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇನ್ 2010 and 12. It was grand success. About more than 10.8 lakhs crores we made the MOU in those days. About more than 10 lakhs people employment generation. But next government was changed. That's why our conversion ratio is only 27%. Now we are conducting this year global investors meet November 2nd, 3rd and 4th, 3 days. Our Honorable Prime Minister is agreed to inaugurate that function. We are requesting, sir, I personally will come and give the invitation. You please come and inaugurate our 2nd, 3rd and 4th. All our central ministers are also coming. About more than 5 lakhs employment generation. Our target is about 5 lakhs crores. We will meet the MOUs in those days. Today also one happy news. Toyota is expanding, investing their investment about 6,500 crores. Today we are going for the MOU signed with Toyota and government. All hybrid engines with EV vehicles plus
ethanol engine. Ethanol engine, and they will mix with other than diesel. They're diesel and petrol. That purely they are going for the hybrid engine, EV plus ethanol. About 6,500 crores they are investing. Today they will go for the same. Their group CMD is coming to Bangalore. Already he came. He will join in evening 6:30. Like that, about fertilizer companies also coming for 7,500 crores they are investing, either Mangalore or Davangere, Belgaum, 3 places we shown. Like that, lot of industries are coming for investing here. ಅದ್ರ ಸಲುವಾಗಿ ತಾವೆಲ್ಲ ತಾವು ರಾಣಾ ಸರ್ನು we can take the advice from him. He's having lot of experience. Already he worked as industry minister. Now already MSME minister is also there. Whatever, how to improve Karnataka and India, how to increase our GDP. ಇದನ್ನೆಲ್ಲದ ಕಡೆನೂ ಅವ್ರದ್ದು ಸಜೆಷನ್ ಮತ್ತು ತಮ್ಮದೆಲ್ಲ ಸಜೆಷನ್ ಕೇಳ್ಕೊಂಡು ನಾವು ಇಂಪ್ರೂವ್ ಮಾಡೋಣ ಅಂತಂದು ಈ ಸಂದರ್ಭದಲ್ಲಿ ಹೇಳಿ, ಟೈಮ್ ಶಾರ್ಟೇಜ್ ಇದೆ, ಬೇಗ ಮುಗಿಸಿರುತ್ತೆ, ಒಂದು ಚೀಟಿ ಮೇಲೆ ಇಟ್ಬಿಟ್ಟಿದ್ದಾರೆ. ಅದರ ಸಲುವಾಗಿ ಎಷ್ಟೇ ಇದು ನಾನು ನಿಮ್ಮ ಜೊತೆ ಸಿಗ್ತೇನೆ. ನಾವೆಲ್ಲರೂ ಸಹಿತ ನಾರಾಯಣ ರಾಣೆ ಸರ್ ಮಾತನ್ನು ನಾವು ಹೆಚ್ಚು ಕೇಳೋದಿರೋದ್ರಿಂದ ತಾವು ಏನೇ ಇದ್ದರೂ ಸಹಿತ ನನಗೆ ಫೋನ್ ಆಗಲಿ, ನೇರವಾಗಿ ಬರೋದಾಗಲಿ, ಏನೇ ಬಂದರೂ ಸಹಿತ ಅಥವಾ ನನ್ನೇ ಕರೆದರೂ ಸಹಿತ ನಾನು ಸದಾ ನಿಮ್ಮ ಸಮಸ್ಯೆಗೆ ನಾನು ಸ್ಪಂದನ ಮಾಡ್ತೀನಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬೆಳಗಾವದಲ್ಲಿ FMCG ಕ್ಲಸ್ಟರ್ಗಿನೂ ಸಹಿತ ಹೈಯೆಸ್ಟ್ ಕನ್ಸೆಷನ್ ಕೊಟ್ಟಿದೆ. 3.2% ಟರ್ನೋವರ್ ಮೇಲೆ ರಿಯಾಯಿತಿ ಕೊಡುವಂಥದ್ದು. ಆಮೇಲೆ ಸಾಕಷ್ಟು ಕ್ಲಸ್ಟರ್ ಇದೆ. ತಮ್ಗೆ ಗೊತ್ತಿರಲಿ, 50,000 ಎಕರೆ ಭೂಮಿಯನ್ನು November 2 ಬೇರೆ ಬೇರೆ ಡಿಸ್ಟ್ರಿಕ್ದಲ್ಲಿ ನಾವು ಭೂಮಿನ ರೆಡಿ ಮಾಡಿಡ್ತೇವೆ. ಯಾರೇ ಹೇಳಿದರೂ 24 ಅವರ್ಸಲ್ಲಿ ನಿಮಗೆ ಮೂಲಭೂತ ಸೌಕರ್ಯ ಭೂಮಿ ಕೊಡಲಿಕ್ಕೆ ನಾವು ಎಲ್ಲ ರೆಡಿ ಮಾಡಿ ಅದನ್ನು ಸಿದ್ಧತೆ ಇಟ್ಕೋತಾ ಇದ್ದೀವಿ. ಇದ್ರ ಜೊತೆಗೆ ಅವರು ಸರ್ ಹೇಳ್ತಾ ಇದ್ರು ಬೆಳಗಾವದಲ್ಲಿ ಲ್ಯಾಂಡ್ ಇಲ್ಲ, ಆ ಕಡೆ ಅರವಿಂದ್ ಮೆಳಿಗಿರಿ ಅವ್ರು ಏನು ಮಾಡಿದ್ದಾರೆ, ಏಕಸ್ ಕಂಪ್ನಿ, ಅದ್ರ ಪಕ್ಕದಲ್ಲೇ 2,000 ಎಕರ್ಸ್ ತೊಗೊಂಡಿದ್ದೀವಿ. ಅದು ಫೈನಲ್ ಆಗಿದೆ. ಇನ್ನು ಬೆಳಗಾವದಿಂದ ಖಾನಾಪುರ ಹತ್ತಿರ 20 ಕಿಲೋಮೀಟರ್ ಮೇಲೆ ಅದು 10 ಲೇನ್ ರೋಡ್ ಆಗ್ತಾಯಿದೆ ಅಪ್ ಟು ಗೋವಾ. ಅಲ್ಲಿ 1,000 ಎಕರ್ಸ್ ಆಲ್ಮೋಸ್ಟ್ ಫೈನಲ್ ನೋಟಿಫಿಕೇಶನ್ ಆಗಿದೆ. ರೈಲ್ವೆ ಸ್ಟೇಷನ್ಗೂ 2 ಕಿಲೋಮೀಟರ್ ಇದೆ, ಪೋರ್ಟಿಗೆ 80 ಕಿಲೋಮೀಟರ್ ಇದೆ, ಏರ್ಪೋರ್ಟಿಗೂ 75-80 ಕಿಲೋಮೀಟರ್ ಇದೆ. ಅಲ್ಲಿ ಒಂದು ಸಹಿತ ಬೆಳಗಾವಿ ಆ ಭಾಗದಲ್ಲಿನೂ ಇಂಪ್ರೂವ್ಮೆಂಟ್ ಇದೆ. ಹುಬ್ಬಳ್ಳಿ ಧಾರವಾಡದಲ್ಲಿ 5,000 ಎಕರ್ಸು, ಕಲಬುರಗಿ ಮತ್ತು ಆಲ್ ಡಿಸ್ಟ್ರಿಕ್ಸ್ ಮಿನಿಮಮ್ 2,000 ಎಕರ್ಸ್ ಎಕ್ವಿಷನ್ ಮಾಡ್ತಾಯಿದೆ ಎಲ್ಲ ಡಿಸ್ಟ್ರಿಕ್ದಲ್ಲಿ. 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್. ಎಲ್ಲ ಜಿಲ್ಲೆದಲ್ಲಿನೂ ಸಹಿತ ಒಂದೊಂದು ಪ್ರಾಡಕ್ಟನ್ನು ಕೊಡಬೇಕು ಅನ್ನೋದಿದೆ. ಸೆಂಟ್ರಲ್ ಗೌರ್ಮೆಂಟಿಂದ 3 ಪ್ರಾಡಕ್ಟಿಗೆ ನಮಗೆ 1,000 crore rupees ಗ್ರ್ಯಾಂಟ್ ಕೊಟ್ಟಿದ್ದಾರೆ. ಬಲ್ಕ್ ಡ್ರಗ್ ಫಾರ್ಮಾ ರಾಯಚೂರು ಹತ್ತಿರ, ಆಮೇಲೆ ಈ ಕಡೆದು ತುಮಕೂರು ಇಂಡಸ್ಟ್ರಿಯಲ್ ಕಾರಿಡಾರ್ 1,000 crore rupees, ಧಾರವಾಡಕ್ಕೆ 1,000 crore rupees ಗ್ರ್ಯಾಂಟಾಗಿ ಕೊಡೋದ್ರಿಂದ ನಾವು ಇಂಡಸ್ಟ್ರಿ ಅಲಾಟ್ಮೆಂಟ್ ಮಾಡುವಾಗ ಅದು ಅಷ್ಟು ರೇಟ್ ಕಡಿಮೆ ಆಗುತ್ತೆ ಪರ್ ಎಕರ್ಗೆ. ಈ ರೀತಿ ಅನುಕೂಲತೆಗಳು ಆಗ್ತದೆ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ನಾವು ಮತ್ತೆ ತಮ್ಮ ಜೊತೆಗೆ ನಾನು ಹೆಚ್ಚು ಸಮಯ ಕೊಡ್ತೇನೆ. ಇವತ್ತು ಹಾನರಬಲ್ ಯೂನಿಯನ್ ಮಿನಿಸ್ಟರ್ಗೆ ನಮ್ಮ ಸಮಯನ ಸಹಿತ ಅವ್ರಿಗೆ ಕೊಟ್ಟು ಅವ್ರ ಅಡ್ವೈಸನ್ನು ಕೇಳೋಣ ಅನ್ನೋಂಥ ಮಾತನ್ನು ಹೇಳಿ, ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಮಂತ್ರಿಗಳನ್ನು ಸ್ವಾಗತ ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ